ಅಯ್ಯ ಒಂದು ಬಾಗಿಲು ಓಪನ್ ಮಾಡಕ್ ಸಾಯ್ತಾ ಇದೆಯಾ? ನೀವಾ ಸರ್? ನಾನೇ. ಕೊಡಿಲಿ, ನಾನು ಫೋನ್ ಮಾಡ್ಕೊಳ್ತೀನಿ. ಬಾಟ್ಲ್ನ ಯಾವತ್ತು ಆ ಮೇಲಿನ ಡೇಟು ಕೆಳಗಿನ ಡೇಟ್ ಹಾಕಿದ್ರೆ ಗ್ಯಾಸ್ ಮುಟ್ಕೊಂಡು ಆ ಸ್ವಯಂ ಹೆಂಗೆ ಹೆಂಗ್ ಸರ್ ಇದೆಲ್ಲ? ನೋಡು, ಕುಡುಕ ಅನಿಸ್ಕೋಬೇಕು ಅಂದ್ರೆ ಕೆಲವು ಕ್ವಾಲಿಟೀಸ್ನ ನಾವೇ ಮೈಗೂಡಿಸ್ಕೋಬೇಕು. ಗೂಬೆ ಒಳ್ಳೆ ಓಪನರ್ ಸರ್ ನೀವು. ಓಪನರ್ ನಾನಲ್ಲ. ಓಪನರ್ ಅನ್ನೋ ವಿಷಯ ಬಂದಾಗ ಸುನಿಲ್ ಗವಾಸ್ಕರ್, ಮೆಜರ್ಮೆಂಟ್ ಅನ್ನೋ ವಿಷಯ ಬಂದಾಗ ಟೈಲರ್, ಸ್ಟಿಚ್ ಇನ್ ಟೈಮ್. ಫುಲ್ ಕುಡಿದು ಟೈಟ್ ಆದ್ರೂ ಸ್ಟಡಿಯಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಗ್ರೇಟ್ ವಾಲ್ ತರ ಇರಬೇಕು. ಗ್ರೇಟ್ ವಾಲ್. ಅದೇ ಚೈನಾ ಗ್ರೇಟ್ ವಾಲ್ ತರ. ನಾನು ಹೇಳಿದ್ನಾ? ಯಾಕೆ ನಮ್ ಡ್ರಾವಿಡ್ ಇಲ್ವಾ? ಲೇ, ನಮ್ಮ ಲೋಕಲ್ ಟ್ಯಾಲೆಂಟ್ ನ ಫಸ್ಟ್ ನಾವು ಎನ್ಕರೇಜ್ ಮಾಡಬೇಕು. ಗೂಬೆ ಸರ್, ಇಷ್ಟೆಲ್ಲ ತಿಳ್ಕೊಂಡಿರೋ ನೀವು ಯಾಕೆ ಸರ್ ಕುಡಿತೀರಾ? ತಿಳುವಳಿಕೆ ಇರೋನು ಕುಡಿಬಾರ್ದಾ? ನಾನ್ ಸೆನ್ಸ್ ತರ ಮಾತಾಡ್ತೀಯ. ನೋಡು, ನಮಗೂ ಫೀಲಿಂಗ್ಸ್ ಇರುತ್ತೆ, ಯೋಚನೆ. ಏನ್ ಮಾಡೋದು? ಯಾಕೆ ಸರ್, ಫ್ಯಾಮಿಲಿ ಟೆನ್ಷನ್? ಅಂತ ಚಿಲ್ಡ್ರೆ ಟೆನ್ಷನ್ಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಏನ್ ಸರ್, ಫ್ಯಾಮಿಲಿ ಟೆನ್ಷನ್ ಚಿಲ್ಡ್ರೇನಾ? ನೀನ್ ಟೆನ್ಷನ್ ಆಗ್ಬೇಡ. ನೋಡು, ಮನೆ ಬಾಡಿಗೆ, ಎಲೆಕ್ಟ್ರಿಕ್ ಬಿಲ್ಲು, ವಾಟರ್ ಬಿಲ್ಲು, ರೇಷನ್ ಇವೆಲ್ಲ ನಾನು ಹೆಂಡ್ತಿಗೆ ಬಿಟ್ಬಿಟ್ಟಿದ್ದೀನಿ. ಅವ್ರು ನೋಡ್ಕೋತಾರೆ. ಇನ್ನು ಹಾಲು, ಪೇಪರ್, ತರಕಾರಿ ಖರ್ಚು, ಬಟ್ಟೆ ಬರೆ ಇವೆಲ್ಲ ನನ್ ಮಗನ್ ಬಿಟ್ಟಿದ್ದೀನಿ. ಅವ್ನು ನೋಡ್ಕೋತಾನೆ. ಇನ್ನು ನಮ್ಮ ಟೆನ್ಷನ್, ನಮ್ಮ ಯೋಚನೆಗಳು ಏನಿದ್ರು ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್, ನಮ್ಮ ದೇಶದ ಸಮಸ್ಯೆಗಳ ಬಗ್ಗೆ ಮಾತ್ರ. ಅಂದ್ರೆ ನಮ್ಮ ದೇಶದ ಪ್ರೆಸಿಡೆಂಟ್ ಯಾರಾಗ್ಬೇಕು? ಪ್ರಣಬ್ ಮುಖರ್ಜಿನೇ ಆಗ್ಬೇಕು. ಅದು UPA ಗವರ್ಮೆಂಟ್ ನವರೇ ಮಾಡಿದಾರಲ್ಲ. ಗವರ್ಮೆಂಟ್ ನವ್ರು ಮಾಡಿದ್ದಾರೆ, ಆದ್ರೆ ಆ ಗವರ್ಮೆಂಟ್ ನ ಸೃಷ್ಟಿ ಮಾಡಿದವ್ರು ಯಾರು? ಎಂಪಿಗಳು. ಆ ಎಂಪಿಗಳನ್ನ ಎಲೆಕ್ಟ್ ಮಾಡಿದವ್ರು ಯಾರು? ನಾವಲ್ವೇನ್ರಿ? ಈಗ ನೆಕ್ಸ್ಟ್ ನಮ್ಮ ಕರ್ನಾಟಕದ CM ಯಾರಾಗ್ತಾರೆ ಅನ್ಕೊಂಡಿದ್ದೀರಾ? ಯಾರು ಸರ್? ಈಗ ನಾವ್ ಹೇಳಲ್ಲ. ಎಲೆಕ್ಷನ್ ಆಗಿ ಅನೌನ್ಸ್ಮೆಂಟ್ ಆಗ್ಲಿ, ಆಮೇಲೆ ಹೇಳ್ತೀವಿ. ಅಂದ್ರೆ ಏನು? ಎಲೆಕ್ಷನ್ ಆಗಿ ಅನೌನ್ಸ್ಮೆಂಟ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ನೀನ್ ಯಾವ ನಾಯಕನೋ ಹೇಳಕ್ಕೆ ಅಂತ್ಯಾ? ಇರ್ಲಿ ಸರ್, ಇಷ್ಟೆಲ್ಲ ತಿಳ್ಕೊಂಡಿದ್ರಲ್ಲ, ಅದ್ ಹೆಂಗೆ ಸರ್? ನೆಟ್, ಇಂಟರ್ನೆಟ್. ನೆಟ್ ಅಂದ್ರೆ ಗೊತ್ತು ತಾನೆ? ಬಾಲೆ ಕೂತು ಜಾಗದಲ್ಲಿ ಹಂಗೆ ಎಳೆದು ಬಿಡ್ತೀವಿ. ಸರ್, ನನಗೂ ಒಂದು ಬಲೆ ಹೆಣದ್ ಕೊಟ್ಬಿಡಿ ಸರ್. ನನ್ನ ಕೆಲಸ ಇಲ್ದಾಗ ಮಂಗಳೂರಿಗೆ ಹೋಗಿ ಮೀನ್ ಹಿಡಿತಾ ಕೂತ್ಕೋತೀನಿ ಸರ್. ಮೀನಾ? ನೀವೇ ತಾನೇ ಸಾಗರ್ ಅವ್ರ ತಂದೆ? ಹೌದು ಸರ್. ಯಾಕ್ರಿ, ತುಂಬಾ ಕುಡಿತೀರಂತೆ? ಏನಿಲ್ಲ ಸರ್, ಏನೋ ಬೇಜಾರಾದಾಗ. ಸರಿ, ಇನ್ಮೇಲಿಂದ ಕುಡಿಬಾರ್ದು. ಓಕೆ? ಇಲ್ಲ ಸರ್, ಇಲ್ಲ. ನೋಡಿ, ಇದು ನನ್ನ ಫ್ರೆಂಡ್ ಆಫೀಸ್. ಕೆಲಸ ಕೊಡಿಸ್ತೀನಿ, ನಂಬಿಕೆ ಉಳಿಸ್ಕೋಬೇಕು. ಓಕೆ? ಆಯ್ತು ಸರ್. ಕೂತ್ಕೊಂಡಿರಿ, ಕರಿತೀನಿ. ಹಲೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸಾರಿ ಸರ್. ಅಷ್ಟು ಬೇಗ ಕುಡಿದು ಬಂದ್ಬಿಟ್ರಾ? ಅಂತದೇನ್ರಿ ಆಯ್ತು ಸರ್? ಬೇಜಾರು ಸರ್. ಬೇಜಾರು? ಫೀಲಿಂಗ್ಸ್ ಸರ್. ಪೇಪರ್ ನೋಡಿದ್ರಾ? ಬಾಲಕಿ ಮೇಲೆ ಅತ್ಯಾಚಾರ, ಬಾಲಕಿ ಮೇಲೆ ಸೀಮೆಣ್ಣೆ ಸುರಿದು ಬೆಂಕಿ, ಕಲ್ಲಿದ್ಲು ಹೋಗೋಣ. ಏನ್ ಸಾರ್ ಇದೆಲ್ಲ? ಅಲ್ಲ, ಮುಂಚೆ ಡೀಲಿಂಗ್ಸ್ ರೌಡಿಸಮ್ ಅಲ್ಲಿ ನಡೀತಾ ಇತ್ತು, ಈಗ ಬೇಲಿಗೆ ಡೀಲ್ ಸರ್. ಯಾರು ಉದ್ದಾರ ಆಗಲ್ಲ ಸರ್. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಯಾರು ಉದ್ದಾರ ಆಗಲ್ಲ ಸರ್. ನಾನು ಯಾರು ಉದ್ದಾರ ಆಗಲ್ಲ. ಇದೆ, ಬನ್ನಿ ಸರ್, ಕೆಲಸ. ಹಲೋ, ಉದ್ಧಾರ ಅಲ್ಲ, ನೀವು ಉದ್ದಾನೇ ಆಗಲ್ಲ. ಈ ಪರಿಸ್ಥಿತಿಯಲ್ಲಿ ನಾವಲ್ಲಿ ಹೋದ್ರೆ ನಿಮ್ಗೆ ಕೆಲಸ ಅಂತೂ ಕೊಡಲ್ಲ. ನನ್ ಮರ್ಯಾದೆನೋ. ನಡೀರಿ ಸರ್, ಬನ್ನಿ ಸರ್. ನಡೀರಿ, ಕೆಲಸ ಸರ್. ನಡೀರಿ, ಹೇಳ್ತೀನಿ ನಾನು. ನಡೀರಿ. ಒಂದ್ ನಿಮಿಷ ಅಲ್ಲೇ ಕೂತ್ಕೊಂಡಿರಿ. ಆದ್ರೆ ದಯವಿಟ್ಟು ಒಂದ್ ನಿಮಿಷ. ಕೂತ್ಕೊಳ್ಳಿ. ಯಾಕೆ ಸರ್? ಏನಿಲ್ಲ.
ನೋಕಿಯಾನಾ ಸರ್ ಸುಮ್ನೆ ಕೇಳಿ 15 ಲಕ್ಷ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ ಅನ್ನೋದಕ್ಕೆ ಪೊಲೀಸರ ಹತ್ರ ಪ್ರೂಫ್ ಇದೆ. Lot of money was also shared. ಅಯ್ಯೋ ಫೀಲಿಂಗ್ಸ್ ಸರ್ ಫೀಲಿಂಗ್ಸ್ ಏನ್ ಮಾಡ್ಲಿ ಸರ್ ಸರ್ ಪೇಪರ್ ಅಲ್ಲಿ ಬರೀ ಓದ್ತೀವಿ ಸರ್ ಆದ್ರೆ ಈ ಟಿವಿಲಿ ಏನ್ ಸರ್ ಲೈವ್ ತೋರ್ತಾರಲ್ಲ ಸರ್ ಏನ್ ಮಾಡ್ಲಿ ಸರ್ ನಾನು ಸರ್ ವಾರಂಟ್ ಅಂತೆ ಕ್ರೈಮ್ ಸ್ಟೋರಿ ಅಂತೆ ಏಳ್ಸೋರ ಕಟ್ಟೆಚ್ಚಾರ ಅಂತೆ ಟಾರ್ಗೆಟ್ ಅಂತೆ ಸರ್ ಓದಿದ್ರೇನೆ ತಡ್ಕೊಳ್ದಿರ ಜೀವ ಸರ್ ಇನ್ನು ಲೈವ್ ನೋಡಿದ್ರೆ ತಡ್ಕೊಳತ್ತ ಸರ್ ಇಲ್ಲ ಸರ್ ಬನ್ನಿ ಸರ್ ಕೆಲ್ಸಗಳನ್ನ ಬನ್ನಿ ಸರ್ ಸಾರಿ ಸರ್ ಯಾಕೆ ಸರ್ ಕುಡುಕನಿಗೆ ಯಾವನಾದ್ರೂ ಡ್ರೈವಿಂಗ್ ಕೆಲಸ ಕೊಡ್ತಾನೆ ಕೊಡಲ್ವಾ ನಿನ್ ಕರ್ಕೊಂಡು ಹೋದ್ರೆ ನನ್ ಮಗ ಹೋಗಿತಾರ ಅಷ್ಟೇ ನಡೀರಿ ಸರ್ ನಾನು ಡ್ರೈವಿಂಗ್ ಮಾಡ್ಬೇಕಾದ್ರೆ ಯಾವತ್ತೂ ಕುಡಿಯಲ್ಲ ಸರ್ ಆದ್ರೆ ಕುಡಿದೆ ಯಾವತ್ತೂ ಇಲ್ಲ ಸರ್ ಅಥು ನಡಿ, ನಡಿ ಆಚೆ, ನಡಿ. ಏನ್ ಸ್ವಾಮಿ ಇದು ಚಿಲ್ಲರೆ ಇಲ್ಲ ಸರ್. ಹೌದಾ ಆ ಕಾಸು ಕೊಡಿ ತೋಳಿ ಹಾ ಏನ್ ಸರ್ ಇದು? ದುಡ್ಡು ಬದಲು ಚಾಕ್ಲೇಟ್ ಕೊಡ್ತಾ ಇದ್ದೀರಾ? 4 ದಿನದಿಂದ ನೀವು ನನಗೆ ಅದೇ ತಾನೇ ಕೊಡ್ತಾ ಇರೋದು. ಅದಕ್ಕೆ ಏನದಕ್ಕೆ ನೀವು ಕೊಟ್ರೆ ತಗೋಬೇಕು, ನಾವು ಕೊಟ್ರೆ ತಗೋಬಾರ್ದಾ? ಚಿಲ್ಲರೆ ಇಟ್ಕೋಬೇಕಾಗಿರೋದು ನಿನ್ ಕೆಲ್ಸ. ಈ ರೋಪ್ ಎಲ್ಲ ನಮ್ಮ ಹತ್ರ ಬೇಡಮ್ಮ. ಏನು ರೀ, ತಪ್ಪಾಯ್ತು ಬಿಡ್ರಿ. ಆಯ್ತು ಬಿಡಿ, ಹಾ. ಹೋಗ್ರಿ. ನೋಡಿದ್ರ ಸರ್ 25 ಪೈಸೆ ಚಾಕ್ಲೇಟ್ ನ ₹1 ಮಾರ್ತಾರೆ. ಸೈಡ್ ಬಿಸ್ನೆಸ್ ಇದೇ ಸರ್ ನನ್ನ ಯೋಚನೆ. ಈ ಟೆನ್ಷನ್ಗೆ ನಾನು ಎಣ್ಣೆ ಬಗ್ಗೆ ಸಾರಿ ಸರ್ ನಡಿ ಸರ್. ಬನ್ನಿ ಇಲ್ಲೇ ನಿಂತ್ಕೊಳ್ಳಿ. ಹಾಯ್ ಹಾಯ್ ಕೂತ್ಕೊಳ್ಳಿ. ನನಗೆ ತುಂಬಾ ಬೇಕಾದವರು ಡ್ರೈವಿಂಗ್ ಕೆಲಸ ಬರುತ್ತೆ. ಸೊ ನಿಮ್ ಕಡೆ ಏನಾದ್ರು ನಮಸ್ಕಾರ ಸರ್. ಸೀಟಲ್ಲಿ ಕೂತ್ರೆ ರೋಡ್ ಕಾಣತ್ತೇನ್ರಿ ನಿಮ್ಗೆ? ಒಂದೊಂದ್ಸಲಿ ಕಾಣಲ್ಲ ಸರ್, ಅಂತ ಟೈಮಲ್ಲಿ ಎದ್ದು ನಿಂತ್ಕೊಂಡ್ಬಿಡ್ತೀನಿ. ಎಷ್ಟಣ್ಣ? 49 ರೂಪಾಯಿ ಕೊಡಿ. 49 ತಗೊಳ್ಳಿ. ಸೊಮ್ಮೆ ಏನಿದು? ಚಾಕ್ಲೇಟು ಅಲ್ಲ ಸ್ವಾಮಿ, ಚಿಲ್ಲರೆ ಇಲ್ಲ ಅಂದ್ರೆ ನೀವು ಚಾಕ್ಲೇಟ್ ತಾನೇ ಕೊಡ್ತೀರಾ? ನಮ್ಮ ಹತ್ರ ಇವಾಗ 49 ರೂಪಾಯಿ ಚಿಲ್ಲರೆ ಇಲ್ಲ. ತಗೋ ಚಾಕ್ಲೇಟ್. ರೇ ಸೊಮ್ಮೆ, ಹಾ. ಇದು ಮಿಠಾಯಿ ಅಂಗಡಿ ಅಲ್ಲ, ಹಾ. ಟೋಲು ಟೋಲು. ಟೋಲ ಹಾ. ಹಾಗಾದ್ರೆ ನೀನ್ ಚಿಲ್ಲರೆ ಇಟ್ಕೋಬೇಕಾಗಿತ್ತು. ಚಾಕ್ಲೇಟ್ ಯಾಕಪ್ಪ ಇಟ್ಕೊಂಡಿದ್ಯಾ? ಮರ್ಯಾದೆಯಾಗಿ ದುಡ್ಡು ಕೊಟ್ಟು ಹೋಗಿ. ಇಲ್ಲ ಅಂದ್ರೆ ಅದ್ ಹೇಗೆ ಹೋಗ್ತಾರ ನಾನು ನೋಡ್ತೀನಿ. ಹೌದಾ? ನೋಡು, ಹಿಂಗ್ ಬಿಸಾಕ್ತೀನಿ, ಹಾ? ಹಿಂಗೆ ಸ್ಟಾರ್ಟ್ ಮಾಡ್ತೀನಿ, ಹಂಗೆ ಗೇರ್ ಹಾಕಿ ಆ ಮುಂದೆ ಹೋಗ್ತೀನಿ. ಏ, ನನಗೆ ಚಾಕ್ಲೇಟ್ ಕೊಡ್ತೀಯ? ಬಿಸ್ಕೆಟ್ ಕೊಡಿಸ್ತೀನಿ. ಇನ್ನೊಂದ್ಸತಿ ಏನಾದ್ರು ಮಾಡು ಅಷ್ಟೇ. ಅಯ್ಯಯ್ಯೋ, ಏನ್ರಿ ತುಂಬಾ ಪೇನ್ ಆಗ್ತಾ ಇದೆಯಾ? ಕೈ ತೆಗಿರಿ. ಇಲ್ಲ, ಮಸಾಜ್ ಮಾಡ್ದಂಗ ಆಗ್ತಾ ಇದೆ. ಗುಡ್. ಎಂತ ಡಾಕ್ಟರ್? ನೋಡಕ್ ಶಾರ್ಟ್ ಆಗಿದ್ರು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಂಗಿದ್ದೀರಾ. ಏನ್ ಸ್ಟ್ರಾಂಗೋ ಏನೋ, ತುಂಬಾ ಸುಸ್ತು. ಡ್ರಿಪ್ಸ್ ಹಾಕೋಣ ಬಿಡಿ. ಎಲ್ಲೋ ಬ್ಲಡ್ ಹೋಗಿರಂಗಿದೆ. ಬ್ಲಡ್ ತರ್ಸ್ ಹಾಕೋಣ ಬಿಡಿ. ಬಾಡಿ ಫುಲ್ ಪೇನ್ ಡಾಕ್ಟರ್. ಪೇನ್ ಕಿಲ್ಲರ್ ಕೊಡೋಣ ಬಿಡಿ. ಇದು ಬೇರೆ ಇಲ್ವಲ್ಲ, ನಿದ್ರೆ ಬೇರೆ ಬರ್ತಾ ಇಲ್ಲ. ನಿದ್ದೆ ಮಾತ್ರ ಕೊಡೋಣ ಬಿಡಿ. ಕೈ ಜೋರಾಗಿ ಅಮಕ್ಬೇಡಿ, ಮೂಳೆ ಮುರಿದೋಗಿರೋ ತರ ಇದೆ ನೋಡಿ. ರಾಡ್ ಹಾಕೋಣ ಬಿಡ್ರಿ. ಅಲ್ಲ ಡಾಕ್ಟ್ರೆ, ನಾನು ನೋಡ್ತೇನೆ ಇದ್ದೀನಿ. ನಾವ್ ಹೇಳೋದನ್ನ ನೀವು ತಿಳ್ಕೊತಾ ಇದ್ದೀರಾ. ನೀವ ಕಣ್ಣಿಡ್ದು ಏನು ಹೇಳಲ್ವಾ? ಅದಕ್ಕೆಲ್ಲ ಸ್ಕ್ಯಾನು, CT ಸ್ಕ್ಯಾನು, MRI, ಎಕ್ಸ್ರೇ ಅವನ್ನೆಲ್ಲ ಮಾಡ್ಬೇಕಾಗತ್ತೆ. ಸರಿ ಡಾಕ್ಟ್ರೆ, ಬೇಗ ಟ್ರೀಟ್ಮೆಂಟ್ ಕೊಡಿ. ಕೊಡೋಣಂತೆ. ಫಸ್ಟ್ ಮೆಡಿಸಿನ್ ಬರ್ಕೊಡ್ತೀವಿ, ಆಮೇಲೆ ಬಿಲ್ ಕಟ್ಸ್ಕೊತೀವಿ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ. ಮನೆಗೆ ಹೋದ್ಮೇಲೆ ಮಟನ್ ಸಾರು ಮಾಡಿ ಮುದ್ದೆ ಮಾಡ್ಬಿಡು. ಅಣ್ಣ ನಮಸ್ಕಾರ ಅಣ್ಣ. ಏನಪ್ಪಾ? ಅದು ನಮ್ಮ ಮುಳ್ಳಿಂದ ಕಾಗದ ಬಂದಿದೆ, ಒಸಿ ಓದೇಣ. ಯಾಕೆ ನಿನ್ಗೆ ಓದಕ್ ಬರಲ್ವಾ? ಓದಕ್ ಬಂದಿದ್ರೆ ನಿಂಗೆ ಯಾಕಣ್ಣ ಕೇಳ್ತಿದ್ದೆ? ಓದಕ್ ಬರ್ದೆ ಹೋದ್ರೆ ಸಾಕು. ನಮ್ಮ ದೇಶದೊಳಗೆ ಇರಬಾರ್ದು. ಹೋಗ ಅಣ್ಣ, ಅದಕ್ಕೆ ಯಾಕಣ್ಣ ದೇಶದಲ್ಲಿ ಯಾರು ಉಳಿಬಾರ್ದು? ನನ್ನ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿದೀವಿ. ಕೊಡ ಇಲ್ಲಿ.
ರೀ ನಿಮ್ಗೆ ಯಾಕೆ ಸುಮ್ನೆ ನಡೀರಿ. ಏ ಸುಮ್ನೆ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ. ನಾಸ್ ಬಾಯ್ ಹಾಕೊಂಡ ನಿನ್ ಬಿಡೆ. ಎಲ್ಲದಕ್ಕೂ ಅಡ್ಡ ಬಂದ್ಕೊಂಡು ಹುಡುಗಪ್ಪ ನಿನ್ ಕವರ್ನ. ಅಣ್ಣ ಏನು ಅರ್ಧ ಹಾಕ್ಬಿಟ್ರಲ್ಲ, ಒಳಗಡೆ ಏನಿತ್ತಣ್ಣ? ಓದಿದ ಕೂಡಲೇ ಹರಿದು ಹಾಕಿ. ಅರ್ಧ ಹಾಕಿದೇನೆ ಸರಿ, ಏನು ಓದಿದ್ರಣ್ಣ? ಓದಿದ ಕೂಡಲೇ ಹರಿದು ಹಾಕಿ. ಅಣ್ಣ ನಿನ್ ಕೈ ಮುಗಿತೀನಣ್ಣ, ಒಳಗಡೆ ಏನ್ ಓದ್ರಿ ಅದೇನಣ್ಣ? ಲೇ ಓದಿದ ಕೂಡಲೇ ಹರಿದು ಹಾಕಿ. ಅಣ್ಣ ನಿನ್ ಕಾಲಿ ಬೀಳ್ತೀನಿ, ಏನ್ ಓದ್ದೆ ಹೇಳಣ್ಣ? ಓದಿದ ಕೂಡಲೇ ಹರಿದು ಹಾಕಿ. ಅಣ್ಣ ದಯವಿಟ್ಟು ಕಾಗ್ದಾಗ ಏನ್ ಓದ್ದೆ ಹೇಳಣ್ಣ? ಅಯ್ಯೋ ಓದಿದ ಕೂಡಲೇ ಹರಿದು ಹಾಕಿ ಅಷ್ಟೇ ಕಣ. ಅವಾಗಿಂದ ಕೇಳ್ತೀವ್ನಿ, ಹೇಳಿದ್ದೆ ಹೇಳು ಕಿಸ್ಬೈದಾಸ ಅಂತ ಹೇಳಿದ್ದೆ ಹೇಳ್ತಾ ಇದ್ಯಾ? ಅಣ್ಣ ನೋಡ್ರಣ್ಣ, ಹಳ್ಳಿವನು ಮುಗ್ಧ, ಏನು ಗೊತ್ತಾಗಣ ಅಂತ ಚೀಟಿ ಕೊಟ್ಬಿಟ್ಟು ಒಳಗಡೆ ಏನೈತೆ ಹೇಳು ಅಂತಂದ್ರೆ ಅರ್ಧ ಹಾಕ್ಬಿಟ್ಟಣ ಅವನು. ಒಳಗೇನೈತೆ ಅಂತ ಹೇಳ್ತಾನಲ್ಲ ಇವನು. ಹೇಳಿದ್ನಲ್ಲ, ಏನ್ ಹೇಳ್ದ? ಓದಿದ ಕೂಡಲೇ ಹರಿದು ಹಾಕಿ. ಅರ್ಧ ಹಾಕ್ಬಿಟ್ಟವನೆ, ಏನ್ ಮಾಡ್ಬೇಕು ಇವನ್ಗೆ? ಏನ್ರಿ ನೋವಾಗ್ತಾ ಇದೆಯಾ? ಅಮುಕ್ಬಿಟ್ಟು ನೋವಾಗ್ತಿದ್ಯಾ ಅಂತ ಕೇಳ್ತಿರ್ಲಿಲ್ಲ ಡಾಕ್ಟ್ರೆ. ನಾನು ಸ್ಟ್ರಾಂಗ್ ಅಲ್ಲಪ್ಪ. ಮತ್ತಿನ್ನೂ ಬದುಕಿದೀರಾ? ಅಂದ್ರೆ ನಿಮ್ ಪ್ರಕಾರ ನಾನು ಹೋಗ್ಬಿಡ್ಬೇಕಾಗಿತ್ತ? ಹಾಗಲ್ಲ, ಬಿದ್ದಿರೋ ಏಟ್ಗೆ ICU ಬಂದಿದ್ರೆ ಒಂದ್ 4 ಲಕ್ಷ ಬಿಲ್ ಆದ್ರೂ ಆಗ್ತಿತ್ತು. ಈಗ 1,000 ಮುಗಿಯಂಗ್ ಕಾಣತ್ತಲ್ಲ. ಡಾಕ್ಟ್ರೆ, ನಿಮ್ ಆಸ್ಪತ್ರೆಯವ್ರಿಗೆ ನಾವು ಪೇಷಂಟ್ ತರ ಕಾಣ್ತಾ ಇಲ್ವಾ? ಪ್ರಾಡಕ್ಟ್ ತರ ಕಾಣ್ತಾ ಇದೀವಾ? ನೀ ಪೇಷಂಟ್ ಅಪ್ಪ. ಯುನೋ, ಹೀಲ್ಸ್ ನ ಕಿಲ್ ಮಾಡೋದು ಪಿಲ್ಸ್, ಪೇಷಂಟ್ ನ ಕಿಲ್ ಮಾಡೋದು ಬಿಲ್ಸ್. ಹಾ? ಅಂದ್ರೆ ನೀವು ಡಿಸ್ಚಾರ್ಜ್ ಮಾಡಲ್ವಾ, ಡಿಸ್ಪೋಸ್ ಮಾಡ್ತೀರಾ? ಎಸ್.